ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ಅಳ್ವಾರ್. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ರಿಂದಾಗಿ ರೈತರು ಆತಂಕದಲ್ಲಿದ್ದಾರೆ. ಇಂದಲ್ಲ ನಾಳೆ ನಮಗೆ ಪರಿಹಾರ ಬರಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಇದರ ನಡುವೆ ಸರ್ಕಾರ ಬರಪೀಡಿತ ತಾಲೂಕುಗಳ ಪಟ್ಟಿಯನ್ನ ಘೋಷಣೆ ಮಾಡಿದೆ. ಈ ಒಂದು ಪಟ್ಟಿ ಸದ್ಯ ಇದೀಗ ಕೆಲವೊಂದಿಷ್ಟು ಭಾಗದ ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇದರ ಜೊತೆಗೇನೆ ಸುದ್ದಿಗೋಷ್ಠಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಂಚಿಕೊಂಡಿರುವಂತಹ ಒಂದಿಷ್ಟು ಮಾಹಿತಿ ರೈತರಲ್ಲಿ ಆತಂಕವನ್ನ ಮೂಡಿಸ್ತಾ ಇದೆ. ಹಾಗಾದ್ರೆ ಈ ಸ್ಟೋರಿ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಕೂಡ ನ್ಯೂಸ್ 18 ಅನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ತಿಳಿದುಕೊಳ್ಳಿ. ಸದ್ಯ ಸರ್ಕಾರ ರಾಜ್ಯದ ಬರ ಪರಿಸ್ಥಿತಿಯನ್ನ ಮನಗಂಡು 101 ತಾಲೂಕುಗಳನ್ನ ಬರಗಾಲದ ಪರಿಸ್ಥಿತಿಯನ್ನ ಅಂದ್ರೆ ಬರಪೀಡಿತ ತಾಲೂಕುಗಳು ಅಂತ ಹೇಳಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಈ ಪಟ್ಟಿ ಬಿಡುಗಡೆ ಆದ ಬಳಿಕ ಕೆಲವೊಂದಿಷ್ಟು ಭಾಗದ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಈ ಒಂದು ಪಟ್ಟಿಯಲ್ಲಿ ನಮ್ಮ ತಾಲೂಕ ಸೇರ್ಪಡೆ ಆಗಿಲ್ಲ ಅನ್ನುವಂತಹ ಒಂದು ಆಕ್ರೋಶ. ಹಾಗಾದ್ರೆ ಇದೇ ಒಂದು ಪಟ್ಟಿ ಅಂತಿಮ ಆಗುತ್ತಾ ಅಥವಾ ಮುಂದೆ ಏನಾದ್ರೂ ಈ ಪಟ್ಟಿ ಮತ್ತಷ್ಟು ವಿಸ್ತರಣೆ ಆಗುತ್ತಾ ಅನ್ನೋದನ್ನ ನೋಡುವಂತ ಸಂದರ್ಭದಲ್ಲಿ ಸರ್ಕಾರ ಸದ್ಯ ಒಂದು ಭರವಸೆಯನ್ನ ರೈತರಿಗೆ ನೀಡ್ತಾ ಇದೆ. ಈ ಒಂದು ಪಟ್ಟಿ ಆಗಸ್ಟ್ 31 ಬಳಿಕ ಮತ್ತೊಮ್ಮೆ ಏನು ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದಾವೆ. ಪರಿಷ್ಕೃತ ಪಟ್ಟಿ ಬಿಡುಗಡೆಗೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಯಾವ ಮಾನದಂಡಗಳ ಮೇಲೆ ಈ ಒಂದು ಬರಪೀಡಿತ ತಾಲೂಕುಗಳನ್ನ ಸರ್ಕಾರ ಘೋಷಣೆ ಮಾಡಿದೆ, ಇಲ್ಲಿ ಯಾವೆಲ್ಲ ಅಂಶಗಳನ್ನ ಆಧರಿಸಿ ಇದನ್ನ ಪಟ್ಟಿ ಬಿಡುಗಡೆ ಮಾಡಿದೆ ಅನ್ನೋಂತ ನೋಡುವ ಸಂದರ್ಭದಲ್ಲಿ ಸದ್ಯ ಆಗಸ್ಟ್ 12ನೇ ತಾರೀಕಿನವರೆಗೆ ಆದಂತಹ ಮಳೆಯ ಪ್ರಮಾಣವನ್ನ ಆಧರಿಸಿ ಸದ್ಯ 101 ತಾಲೂಕುಗಳನ್ನ ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಘೋಷಣೆ ಮಾಡಿರುವಂತದ್ದು. ಹಾಗಾದ್ರೆ ಇನ್ನುಳಿದಂತಹ ತಾಲೂಕುಗಳನ್ನ ಯಾಕೆ ಇದಕ್ಕೆ ಒಳಪಡಿಸಿಲ್ಲ ಅನ್ನೋದನ್ನ ನೋಡುವಂತ ಸಂದರ್ಭದಲ್ಲಿ ನಾನು ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಉದಾಹರಣೆಗಳನ್ನ ತಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 10 ತಾಲೂಕುಗಳು ಇದಾವೆ. 10 ತಾಲೂಕುಗಳ ಪೈಕಿ 5 ತಾಲೂಕುಗಳು ಈ ಒಂದು 101 ತಾಲೂಕುಗಳೇನಿದ್ದಾವೆ ಅದರಲ್ಲಿ ಸ್ಥಾನವನ್ನ ಪಡೆದುಕೊಂಡಿದ್ದಾವೆ. ಆಗಸ್ಟ್ 12ನೇ ತಾರೀಕಿನವರೆಗೆ ಜಿಲ್ಲೆಯಲ್ಲಿ ಸುರಿದಂತಹ ಮಳೆಯನ್ನ ಆಧರಿಸಿ ಆಯಾ ತಾಲೂಕುಗಳಲ್ಲಿ ವಾಡಿಕೆ ಮಳೆ ಎಷ್ಟು ಪ್ರಮಾಣಕ್ಕೆ ಆಗಿದೆ, ಎಷ್ಟು ಆಗಬೇಕಾಗಿತ್ತು ಅನ್ನುವಂತಹ ವರದಿಯನ್ನು ಆಧರಿಸಿ ಈಗ ಸರ್ಕಾರಕ್ಕೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಮಾಹಿತಿ ಆಧಾರದ ಮೇಲೆ ಎಲ್ಲಿ ವಾಡಿಕೆಗಿಂತ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗಿದೆ ಅಂತಹ ತಾಲೂಕುಗಳನ್ನ ಸದ್ಯಕ್ಕೆ 5 ತಾಲೂಕುಗಳನ್ನ ಗುರುತಿಸಿ ಈ ಒಂದು ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಅದು ಬಾಗಲಕೋಟೆ, ಇಳಕಲ್ಲ, ಗುಳೇದಗುಡ್ಡ, ಜಮಖಂಡಿ ಹಾಗೆ ಬೀಳಗಿ ತಾಲೂಕ. ಈ 5 ತಾಲೂಕುಗಳು ಏನು ಬರಪೀಡಿತ ತಾಲೂಕುಗಳು ಅಂತ ಹೇಳಿ ಘೋಷಣೆ ಆಗಿದ್ದಾವೆ. ಇನ್ನುಳಿದಂತ 5 ತಾಲೂಕುಗಳು ಅಂದ್ರೆ ಮುಧೋಳ, ಬಾದಾಮಿ, ರಬಕವಿಬನಟ್ಟಿ, ತೇರದಾಳ ಈ ತಾಲೂಕುಗಳೇನಿದ್ದಾವೆ ಇಲ್ಲಿ ವಾಡಿಕೆಯಂತೆ ಮಳೆ ಆಗಿದೆ. ಹೀಗಾಗಿ ಇದನ್ನ ಈ ತಾಲೂಕುಗಳನ್ನ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಲ್ಲ. ಹೀಗಾಗಿನೇ ಯಾವ ತಾಲೂಕುಗಳು ಸೇರ್ಪಡೆ ಆಗಿಲ್ಲ ಆ ರೈತರು ಸದ್ಯಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಆಕ್ರೋಶಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಮಳೆ ಆಗಿರುವಂತದ್ದು ಕಂಡು ಬರುತ್ತೆ, ವರದಿಗಳಲ್ಲಿ ಮಳೆ ಆಗಿರುವಂತದ್ದು ಕಾಣಿಸ್ತಾ ಇದೆ. ಆದ್ರೆ ಆ ಮಳೆ ರೈತರಿಗೆ ಅನುಕೂಲ ಆಗಿಲ್ಲ. ಯಾಕೆ ಅಂತಂದ್ರೆ ಒಂದೊಂದು ಮಳೆಗಳೇನು ಬೀಳ್ತವೆ ಆ ಮಳೆ ಬೀಳುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬೆಳೆಗಳನ್ನ ಬಿತ್ತನೆ ಮಾಡ್ಕೊಳ್ಳೋದಕ್ಕೆ ರೈತರು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ. ಈಗ ವಾಡಿಕೆಯಂತೆ ಮಳೆ ಪ್ರಮಾಣ ಇದ್ರೂ ಕೂಡ ಸರಿಯಾದ ಸಮಯಕ್ಕೆ ಮಳೆ ಆಗಿಲ್ಲ. ಅಂದ್ರೆ ಹೆಸರನ್ನ ಬಿತ್ತಬೇಕಾದ್ರೆ ಆ ಒಂದು ಸಮಯದಲ್ಲಿ ಮಳೆ ಆಗ್ಬೇಕು. ಸೂರ್ಯಕಾಂತಿ ಬಿತ್ತೋದಕ್ಕೂ ಕೂಡ ಒಂದು ತತ್ತಿ ಇರುತ್ತೆ, ಮೆಕ್ಕೆಜೋಳ ಬಿತ್ತನೆಗೆ ಒಂದು ತತ್ತಿ ಇರುತ್ತೆ, ಈರುಳ್ಳಿ ಒಂದು ತತ್ತಿ ಇರುತ್ತೆ. ಈ ಒಂದು ತತ್ತಿ ಇರುವಂತಹ ಸಂದರ್ಭದಲ್ಲೇ ಮಳೆ ಆಗಿಲ್ಲ, ಬದಲಿಗೆ ಇದರ ಹಿಂದೆ ಅಥವಾ ಮುಂದೆ ಮಳೆ ಆಗಿರೋದ್ರಿಂದಾಗಿ ಇದು ರೈತರಿಗೆ ಯಾವುದೇ ರೀತಿಯಾದ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಇಲ್ಲಿ ಸೂಕ್ತ ಸಮಯದಲ್ಲಿ ಮಳೆ ಆಗದೇ ಇರುವಂತ ಕಾರಣಕ್ಕೆ ಬಿತ್ತಿದಂತ ಬೆಳೆ ನೋಡೋದಕ್ಕೆ ಹಸಿರಂತ ಕಂಡ್ರು ಕೂಡ ಅದರ ಗುಣಮಟ್ಟ ಸರಿ ಇಲ್ಲ ಮತ್ತು ಫಸಲು ಸರಿಯಾಗಿ ಬರ್ತಾ ಇಲ್ಲ, ಇಳುವರಿ ಬರೋದಿಲ್ಲ. ಹೀಗಾಗಿನೇ ರೈತರು ಈ ಸರ್ಕಾರ ಸದ್ಯಕ್ಕೆ ಏನು ಮಳೆ ಆಧಾರವಾಗಿಟ್ಕೊಂಡು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸಬೇಕು ಅನ್ನೋಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅನ್ನೋದನ್ನು ನೋಡುವಂತ ಸಂದರ್ಭದಲ್ಲಿ ಸದ್ಯ ಸರ್ಕಾರ ಏನು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಇದನ್ನ ಆಗಸ್ಟ್ 31 ನಂತರ ಮತ್ತೊಮ್ಮೆ ಪರಿಷ್ಕರಣೆ ಮಾಡುವಂತ ಸಾಧ್ಯತೆಗಳಿದಾವೆ. 31ನೇ ತಾರೀಕಿನವರೆಗೆ ಎಲ್ಲೆಲ್ಲಿ ಮಳೆ ಪ್ರಮಾಣ ಕುಂಠಿತ ಆಗುತ್ತೆ, ವಾಡಿಕೆಗಿಂತ ಎಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಕೊರತೆ ಆಗುತ್ತೆ ಆ ತಾಲೂಕುಗಳು ಮತ್ತೆ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ. ಸೇರ್ಪಡೆ ಆದ ಬಳಿಕನೂ ಕೂಡ ಏನು ಇಲ್ಲಿ ಬೆಳೆ ಸಮೀಕ್ಷೆಯನ್ನ ನಡೆಸೋದಕ್ಕೆ ಸರ್ಕಾರ ಆದೇಶನ ನೀಡಿದೆ. ಈ ಅಧಿಕಾರಿಗಳ ತಂಡ ಜಮೀನುಗಳಿಗೆ ಭೇಟಿ ನೀಡಿ ರೈತರ ಜಮೀನಿನಲ್ಲಿದ್ದಂತಹ ಬೆಳೆಗಳನ್ನ ಪರಿಶೀಲನೆ ಮಾಡಿ ಆ ಬೆಳೆಯ ಗುಣಮಟ್ಟ ಮತ್ತು ಇಳುವರಿ ಇದನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ರೈತರ ಜಮೀನಿನಲ್ಲಿರುವಂತಹ ಬೆಳೆ 33% ಆದ್ರೂ ಕೂಡ ಹಾನಿಯಾಗಿರ್ಬೇಕು. ಅಂತ ರೈತರಿಗೆ ಮಾತ್ರ ಈ ಒಂದು ಬರಗಾಲದ ಪರಿಹಾರಕ್ಕೆ ಆ ರೈತರು ಅರ್ಹರಾಗ್ತಾರೆ. ಒಂದು ವೇಳೆ 33%ಗಿಂತ ಕಡಿಮೆ ಪ್ರಮಾಣದಲ್ಲಿ ಏನಾದ್ರೂ ಆ ರೈತರು ಹಾನಿಯಾಗಿದ್ರೆ, ಆ ರೈತರ ಬೆಳೆಗಳ ಹಾನಿಯಾಗಿದ್ರೆ ಅವರಿಗೆ ಈ ಒಂದು ಪರಿಹಾರದ ಮೊತ್ತ ಏನಿದೆ ಅದರ ಪರಿಹಾರ ಬರೋದಿಲ್ಲ, ಆ ವ್ಯಾಪ್ತಿಗೆ ಅವರು ಒಳಪಡೋದಿಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರವು ಬರಪೀಡಿತ ಪ್ರದೇಶಗಳೆಂದು 5 ತಾಲೂಕುಗಳನ್ನು ಘೋಷಣೆ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಇಳಕಲ್ಲು, ಗುಳೇದಗುಡ್ಡ, ಬಾಗಲಕೋಟೆ,
ಬೀಳಿಗಿ ಮತ್ತೆ ಜಮಖಂಡಿ ಇವುಗಳನ್ನ ಆಗಸ್ಟ್ 12ನೇ ತಾರೀಕುವರೆಗೆ ಏನು ನಮ್ಮಲ್ಲಿ ಆ ಮಳೆ ಮಾಪನದ ಕೇಂದ್ರ ಇತ್ತು ಅದರದ್ದು ಡಾಟಾ ಮತ್ತೆ ಬೆಳೆದು ಮತ್ತೆ ಬೇರೆ ಬೇರೆ ಮಾನದಂಡಗಳನ್ನ ಪರಿಶೀಲಿಸಿ ಈಗ ಸರ್ಕಾರ ಒಂದು 5 ತಾಲೂಕುಗಳನ್ನ ಬರಪೀಡಿತ ಪ್ರದೇಶಗಳಿಂದ ಗುರುತಿಸಿ ಮಾಡಿದ್ದಾರೆ. ಈಗ ನಾವು ಬೆಳೆ ಹಾನಿ ಸಮೀಕ್ಷೆ ಮಾಡಲಿಕ್ಕೆ ಕೃಷಿ, ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆಯ ಜಂಟಿ ತಂಡಗಳನ್ನ ರಚನೆ ಮಾಡಿದ್ವಿ. ನಿನ್ನೆ ಈ ಬಗ್ಗೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಎಲ್ಲಾ ಜಿಲ್ಲೆಯ ಎಲ್ಲಾ ತಹಸೀಲ್ದಾರರು, ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮತ್ತು ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ ಅಧಿಕಾರಿಗಳಿಗೆ ಈಗ ನಿರ್ದೇಶನ ನೀಡಿದೀವಿ. ಅವರು ನಮ್ದು ಒಂದು ನಿಗದಿತ ನಮೂನೆಯಲ್ಲಿ 5A 5B ಅಂತ ಹೇಳಿದೆ, ಅಂದ್ರೆ ಎಷ್ಟು ಲಾಸ್ ಆಗಿದೆ ಅದನ್ನ ನಮಗೆ ಆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಾವು ಅವ್ರಿಗೆ ಕೊಟ್ಟಿದ್ದೀವಿ. 33% ಜಾಸ್ತಿ ಹಾನಿ ಆದ್ರೆ ಅದನ್ನ ನಾವು ಈಗ ಬೆಳೆ ಹಾನಿ ಅಂತೇಳಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು ಪರಿಗಣನೆ ಮಾಡ್ಲಿಕ್ಕೆ ಅವಕಾಶ ಇದೆ. ನಮ್ಮಲ್ಲಿ ವಿಶೇಷವಾಗಿ ನಾವು ಈಗೇನು ಫೀಲ್ಡ್ ಅಲ್ಲಿ ವೆರಿಫಿಕೇಶನ್ ಮಾಡಿದಾಗ ಅತಿ ಹೆಚ್ಚು ಹಾನಿ ಆಗಿದ್ದು ನಮಗೆ ಹೆಸರು ಕಂಡು ಬಂತು. ಆಮೇಲೆ ನಮ್ಮ ಸೂರ್ಯಕಾಂತಿನೂ ಹಾಳಾಗಿದೆ. ಮತ್ತೆ ನಮ್ಮಲ್ಲಿ ಮೆಕ್ಕೆಜೋಳ ಮತ್ತೆ ತೊಗರಿ ಈ ಬೆಳೆಗಳು ಜಾಸ್ತಿ ಹಾನಿಯಾಗಿದ್ದನ್ನು ನಾವು ಗುರುತಿಸಿದ್ವಿ. ಅದೇ ರೀತಿ ಈಗ ನಮ್ಮ ಹಳ್ಳಿವಾರು ರೈತರವಾರು ಮಾಡಿ ಈ ನಮಗೆ ವರದಿಯನ್ನ ಕೊಡ್ಲಿಕ್ಕೆ 1 ವಾರಗಳ ಟೈಮ್ ಕೊಟ್ಟಿದೆ. ಈ 1 ವಾರಗಳ ಒಳಗೆ ನಾವು ವರದಿ ತಗೊಂಡು ನಾವು ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ. ರಾಜ್ಯ ಸರ್ಕಾರದಿಂದ ನಂತರ ಅದು ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ರೂಪದಲ್ಲಿ ಸಲ್ಲಿಕೆ ಆಗಿ ನಂತರ ಒಂದು ಕೇಂದ್ರ ತಂಡ ಬಂದು ಪರಿವೀಕ್ಷಣೆ ಮಾಡಿದ ನಂತರ ಆ ಮುಂದಿನ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಇದು ಕೇವಲ ಆಗಸ್ಟ್ 12ರವರೆಗೆ ಮಾತ್ರ ಈ ಒಂದು ದಾಖಲಾತಿಗಳನ್ನ ಪರಿಶೀಲಿಸಿ 5 ತಾಲೂಕುಗಳನ್ನ ಮಾಡಿದ್ದಾರೆ. ಮುಂದೆ ಜುಲೈ ಅಂದ್ರೆ ಆಗಸ್ಟ್ 31 ತನಕ ಏನ್ ನಮ್ಮ ಜಿಲ್ಲೆಯ ಮಳೆ ಮತ್ತೆ ಡ್ರೈ ಸ್ಪೆಲ್ ಅಂತ ಕರಿತೀವಿ. ಅಂದ್ರೆ 2 ವಾರ ಅಥವಾ 3 ವಾರಕ್ಕೆ ಅತಿ ಹೆಚ್ಚು ಡ್ರೈ ಸ್ಪೆಲ್ ಜೂನ್ ತಿಂಗಳಲ್ಲಿ ಇದೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಆಗಸ್ಟ್ ಅಂದ್ರೆ ಸೆಪ್ಟೆಂಬರ್ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಉಳಿದ ತಾಲೂಕುಗಳು ಸಹ ಈ ಬರ ಪೀಡಿತ ತಾಲೂಕುಗಳಿಗೆ ಎಲಿಜಿಬಲ್ ಆಗುವ ಒಂದು ನಮ್ಮ ಎಲ್ಲ ಮಾನದಂಡಗಳ ಪೂರೈಸಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳಿ ನಾನು ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಸದ್ಯ ಇದೀಗ ಸರ್ಕಾರ ಬೆಳೆ ಸಮೀಕ್ಷೆಯನ್ನು ನಡೆಸೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರೋದ್ರಿಂದಾಗಿ ಸದ್ಯ ಅಧಿಕಾರಿಗಳು ಕೂಡ ರೈತರ ಜಮೀನಲ್ಲಿರುವಂತಹ ಬೆಳೆಗಳ ಬಗ್ಗೆ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಹಾನಿ ಪ್ರಮಾಣದ ಬಗ್ಗೆ ವರದಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇದಾದ ಬಳಿಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುತ್ತೆ. ಕೇಂದ್ರ ಸರ್ಕಾರದಿಂದ ಪರಿಹಾರ ಘೋಷಣೆಯಾಗಿ ಆ ಒಂದು ಮೊತ್ತ ಬಂದ ಬಳಿಕ ರೈತರ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಇಲ್ಲಿ ಗರಿಷ್ಠ 2 ಹೆಕ್ಟರ್ಗಳಿಗೆ ಮಾತ್ರ ರೈತರಿಗೆ ಪರಿಹಾರ ಬರುವಂತದ್ದು. ಯಾವ ರೈತರು 10 ಎಕರೆ 20 ಎಕರೆ 30 ಎಕರೆ ಗಂಟಲೆ ಜಮೀನುಗಳು ಹೊಂದಿರ್ತಾರೆ ಅಂತ ರೈತರಿಗೂ ಕೂಡ ಇದು ಗರಿಷ್ಠ 5 ಎಕರೆಗೆ ಮಾತ್ರ ಈ ಒಂದು ಪರಿಹಾರ ಬಂದು ಸೇರುತ್ತೆ. ಕನಿಷ್ಠ 10 ಗುಂಟೆ ಅಂದ್ರೆ ಅವ್ರದ್ದು 10 ಗುಂಟೆ ಇದ್ರೂ ಕೂಡ ಅವರಿಗೆ ಕನಿಷ್ಠ ಒಂದು ಮೊತ್ತವನ್ನ ಸರ್ಕಾರ ನಿಗದಿಪಡಿಸಿದೆ. ಅಂತ ಒಂದು ಮೊತ್ತವನ್ನ ರೈತರಿಗೆ ನೀಡುವಂತ ಸಾಧ್ಯತೆಗಳಿದಾವೆ. ಇದು ಒಂದು ಭಾಗ ಆದ್ರೆ, ಮತ್ತೊಂದು ಕಡೆ ಈ ಒಂದು ಬರ ಪೀಡಿತ ತಾಲೂಕುಗಳ ಪಟ್ಟಿಯನ್ನು ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅದು ರೈತರ ಆತಂಕಕ್ಕೆ ಕಾರಣ ಆಗಿದೆ. ಅದೇನಂತಂದ್ರೆ 150 ವರ್ಷಗಳಲ್ಲಿ ಕಾಣದಿರುವಂತಹ ಬರ ಪರಿಸ್ಥಿತಿ ಈ ಬಾರಿ ಎದುರಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಆತಂಕಕಾರಿ ಅಂಶವನ್ನ ಅವರು ಹೇಳಿರೋದ್ರಿಂದಾಗಿ ರಾಜ್ಯದ ರೈತರು ಮತ್ತಷ್ಟು ಒಂದ್ ರೀತಿಯಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಸದ್ಯ ಮುಂಗಾರಂತರೂ ಇದೀಗ ಕೈ ಕೊಟ್ಬಿಟ್ಟಿದೆ. ಹಿಂಗಾರಿನಲ್ಲಿ ಆದ್ರೂ ಕೂಡ ಕೆಲವೊಂದಿಷ್ಟು ರೈತರು ನಿರೀಕ್ಷಣೆ ಇಟ್ಕೊಂಡಿದ್ರು. ಆ ರೈತರು ಕೂಡ ಇದೀಗ ಬರಗಾಲದ ಪರಿಸ್ಥಿತಿ ಇನ್ನೂ ಕೂಡ ಭೀಕರ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಏನು ಅಧಿಕಾರಿಗಳು ಮತ್ತು ಸರ್ಕಾರ ವರದಿಯನ್ನು ಸಿದ್ಧಪಡಿಸಿ ಕೆಲವೊಂದಿಷ್ಟು ನಿಯಮಗಳನ್ನು ಸಡಿಲಿಕೆ ಮಾಡಿ ನ್ಯಾಯಯುತವಾಗಿ ರೈತರಿಗೆ ಪರಿಹಾರ ಸಿಗುವಂತ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯ ರೈತರ ವಲಯದಿಂದ ಕೇಳಿ ಬರ್ತಾ ಇದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.